ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ ಓದ ಭಾಗದಲ್ಲಿ ನಾವು ನೈಷ್ಕರ್ಮ್ಯಂ ಅನ್ನುವಂಥ ಪದವನ್ನು ಯಾಕೆ ಯೂಸ್ ಮಾಡಿದ್ದಾರೆ ಮತ್ತು ಮನುಷ್ಯ ಕರ್ಮಗಳನ್ನು ಆಚರಣೆ ಮಾಡದೆ ನೈಷ್ಕರ್ಮತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿನ ಅರ್ಥ ಏನು, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತಿನ ಪ್ರಶ್ನೆ ಏನಪ್ಪ ಅಂತಂದರೆ, ಕರ್ಮಯೋಗದ ಸ್ವರೂಪ ಕರ್ಮ ಮಾಡೋದೇ ಆಗಿರಬೇಕಾದ್ರೆ ಅದರಲ್ಲಿ ಕರ್ಮಗಳನ್ನು ಆಚರಿಸದೇ ಇರುವಂಥ ಪ್ರಶ್ನೆನೇ ಇರೋದಿಲ್ಲ. ಅಂದರೆ ಈಗ ಕರ್ಮಯೋಗ ಅಂತಂದರೆ ಏನು, ಕರ್ಮವನ್ನು ಮಾಡಲೇಬೇಕಾದ್ರಲ್ಲಿ ಅಂತಂದಮೇಲೆ ಕರ್ಮವನ್ನು ಆಚರಣೆ ಮಾಡದೇ ಇರೋದಕ್ಕಾಗೋದೇ ಇಲ್ಲ, ಅದರ ಪ್ರಶ್ನೆನೇ ಬರೋದಿಲ್ಲ. ಹೀಗಿರಬೇಕಾದ್ರೆ ಕರ್ಮಗಳನ್ನು ಆಚರಿಸದೆ ನೈಷ್ಕರ್ಮತೆ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಳೋ ಅವಶ್ಯಕತೆ ಏನಿದೆ ಇಲ್ಲಿ ಅಂತ ಇದು ಪ್ರಶ್ನೆ. ಈಗ ನಮ್ಗೆ ಪ್ರಶ್ನೆ ಅರ್ಥ ಆಗಿದೆಯಾ? ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಈಗ ಕರ್ಮಯೋಗ ಅಂತಂದರೆ ಏನು, ಅದರ ಸ್ವರೂಪನೇ ಕರ್ಮ ಮಾಡೋದು, ಅದರಲ್ಲಿ ಕರ್ಮಗಳನ್ನು ಆಚರಣೆ ಮಾಡದೇ ಇರುವಂಥ ಪ್ರಶ್ನೆನೇ ಇಲ್ಲ, ಮಾಡಲೇಬೇಕು. ಹೀಗಿರಬೇಕಾದ್ರೆ ಇಲ್ಲಿ ಕರ್ಮಗಳನ್ನು ಆಚರಣೆ ಮಾಡದೆ ನೈಷ್ಕರ್ಮ್ಯತೆ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಳೋ ಒಂದು ನೆಸಸರಿ ಏನಿತ್ತು ಇಲ್ಲಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಭಗವಂತ ಅರ್ಜುನನಿಗೆ ಕರ್ಮಗಳಲ್ಲಿ ಫಲ ಮತ್ತು ಆಸಕ್ತಿಯ ತ್ಯಾಗ ಮಾಡು ಅಂತ ಹೇಳ್ತಾನೆ. ನೀನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನನಗೇನೋ ಒಂದು ಫಲ ಸಿಗುತ್ತೆ ಅನ್ನೋದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ, ಮತ್ತು ಆಸಕ್ತಿನೂ ಇರಬಾರ್ದು ಆ ಕೆಲಸದ ಮೇಲೆ ನಿನಗೆ, ಆಮೇಲೆ ಫಲದ ಮೇಲೂ ಕೂಡ ಆಸಕ್ತಿ ಇರಬಾರ್ದು, ಅದನ್ನು ತ್ಯಾಗ ಮಾಡಿ ನೀನು ಕೆಲಸ ಮಾಡು ಅಂತ ಹೇಳ್ತಾನೆ. ಮತ್ತು ಅದರ ಫಲ ಕರ್ಮ ಬಂಧನದಿಂದ ಮುಕ್ತನಾಗಿ ಹೋಗೋದು. ಅಂದರೆ ಈ ರೀತಿ ನೀನೇನಾದರೂ ಕರ್ಮಗಳಲ್ಲಿ ಫಲ ಮತ್ತು ಆಸಕ್ತಿ ಎರಡನ್ನೂ ಬಿಟ್ಟು ನೀನು ಕೆಲಸ ಮಾಡಿದ್ದೆ ಆದರೆ ನೀನು ಕರ್ಮ ಬಂಧನದಿಂದ ಮುಕ್ತನಾಗ್ತೀಯಾ ಅಂತಂದ್ಬಿಟ್ಟು ಹೇಳಿದ್ದಾನೆ. ಈಗ ನೋಡಿ, ಕರ್ಮ ಬಂಧನದಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಕರ್ಮ ಯೋಗ ಅಂತಂದ್ರೇ ನಾವು ಕರ್ಮ ಫಲದಿಂದ ಮುಕ್ತರಾಗುವ ಬಗೆಯನ್ನು ಹೇಳಿದರಲ್ಲಿ, ಅದರಲ್ಲೂ ಭಕ್ತಿ ಪ್ರಧಾನ ಕರ್ಮಯೋಗದಲ್ಲಂತೂ ಭಗವಂತನಿಗೆ ನಾವು ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಕೆಲಸ ಮಾಡೋದು ಅಷ್ಟೇ. ಅದರಿಂದ ನಾವು ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತೀವಿ. ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದ 51ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ಯಾವುದು ಅದು ಶ್ಲೋಕ ಅಂತಂದರೆ ಕರ್ಮಜಂ ಬುದ್ಧಿಯುಕ್ತಾಹಿ ಅನ್ನುವಂಥ ಒಂದು ಶ್ಲೋಕ. ಅಲ್ಲಿ ಹೇಳ್ತಾನೆ ಭಗವಂತ, ಸಮಬುದ್ಧಿಯಿಂದ ಯುಕ್ತರಾದಂತಹ ಜ್ಞಾನಿಗಳಿದಾರಲ್ಲ, ಅವರು ಕರ್ಮಗಳಿಂದ ಉಂಟಾಗುವಂಥ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಹೊಂದುತ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾನೆ. ಇದರ ಹಿಂದಿನ ಒಂದು ಅಧ್ಯಾಯ ಅಲ್ವಾ, ಅದು ನಾವು ಓದ ಅಧ್ಯಾಯದಲ್ಲಿ ಕ್ಲೀನಾಗಿ ತಿಳ್ಕೊಂಡಿದ್ದೀವಿ. ಮರ್ತು ಹೋಗಿದ್ರೆ ಇನ್ನೊಂದು ಸರಿ ಆ ಫುಲ್ಲು ಡೀಟೇಲ್ ಆಗಿ ಅದನ್ನು ಕೇಳಿ, ಆವಾಗ ನಮ್ಗೆ ಅದು ಇನ್ನೊಂದು ಸರಿ ನೆನಪಿಗೆ ಬರುತ್ತೆ ಏನು ಹೇಳಿದ್ದಾನೆ ಅಂತಂದ್ಬಿಟ್ಟು. ಸೊ ಈ ಕಾರಣದಿಂದನೇ ನಾನು ಕರ್ಮ ಮಾಡದೇ ಇದ್ದರೆ ತನ್ನಿಂದ ತಾನೇ ಅದರ ಬಂಧನದಿಂದ ಮುಕ್ತನಾಗಿ ಹೋಗ್ತೀನಿ. ಆಮೇಲೆ ಕರ್ಮ ಮಾಡುವಂಥ ಅಗತ್ಯ ಏನಿದೆ ಅಂತ ಕೆಲವರು ತಿಳ್ಕೋಬಹುದು. ಅಂದರೆ ಈಗ ಕರ್ಮ ಮಾಡಿದ್ರೆ ತಾನೇ ಅದರಿಂದ ಏನಾದರೂ ಒಂದು ಫಲ ಸಿಗೋದು. ನನಗೆ ಕರ್ಮನೇ ಮಾಡದೇ ಇದ್ದರೆ ಏನೂ ಸಿಗೋದಿಲ್ಲ, ಸುಮ್ಮನೆ ಇರ್ಬೋದಲ್ವಾ, ಝೀರೋ ಆಗಿರ್ಬೋದಲ್ವಾ, ಅಂದರೆ ನಾನು ಕರ್ಮ ಬಂಧನಗಳಿಂದ ಮುಕ್ತನಾಗ್ಬಿಡ್ತೀನಿ ಅಂತ ಅಂದ್ಕೊಂಡು ನಾನು ಕರ್ಮ ಯಾಕೆ ಮಾಡಬೇಕು ಅಂತ ಯಾರಾದರೂ ತಿಳ್ಕೊಳ್ತಾರಲ್ಲ, ಅಂಥವರನ್ನು ಈ ಭ್ರಮೆ, ಅದೊಂದು ಭ್ರಮೆ. ಅದು ಕರ್ಮ ಮಾಡ್ದೇನೆ ನಾನು ಅದರಿಂದ ಮುಕ್ತನಾಗ್ಬಿಡ್ತೀನಿ ಅನ್ನೋದು ಒಂದು ಭ್ರಮೆ. ಅದರ ನಿವಾರಣೆಗೋಸ್ಕರ ಮೊದಲು ಕರ್ಮಯೋಗದ ಪ್ರಕರಣವನ್ನು, ಅಂದರೆ ಕರ್ಮಯೋಗದ ಬಗ್ಗೆ ಹೇಳೋಕ್ಕೆ ಮುಂಚೆನೇ, ಅದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ಭಗವಂತ ಮಾತೆ ಸಂಗೋಸ್ತ್ವ ಕರ್ಮಣಿ, ಅಥವಾ ಕರ್ಮ ಮಾಡೋದ್ರಲ್ಲೇ ನಿನಗೆ ಆಸಕ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಕರ್ಮ ಮಾಡಬೇಕು, ಆದರೆ ಅದರಲ್ಲಿ ಆಸಕ್ತಿ ಅನ್ನೋದು ಇರಬಾರ್ದು. ಮತ್ತು 6ನೇ ಅಧ್ಯಾಯದಲ್ಲೂ ಕೂಡ 6 ಋಕ್ಷು ಮುನಿಗಾಗಿಯೂ ಕರ್ಮ ಮಾಡೋದೇ ಯೋಗಾರೂಢನಾಗೋದಕ್ಕಿರುವಂಥ ಉಪಾಯ ಅಂತ ಹೇಳಿದ್ದಾನೆ. ಈಗ ಮುನಿ ಕೂಡ ಕರ್ಮವನ್ನು ಮಾಡಬೇಕು, ಆಗಲೇ ಅವನು ಯೋಗರೂಢನಾಗೋದು ಅಂತ ಹೇಳಿದ್ದಾರೆ. ಅದನ್ನು 6ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಭಗವಂತ. ಏನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅದು 6 ಋಕ್ಷೋರ್ ಮುನೇರ್ ಯೋಗಂ ಅನ್ನುವಂಥ ಒಂದು ಶ್ಲೋಕ. ಅದು ಯೋಗದಲ್ಲಿ ಆರೂಢನಾಗಬೇಕು ಅನ್ನುವಂಥ ಆಸೆ ಇರುವ ಮನನಶೀಲನಾದಂತಹ ಒಬ್ಬ ಮನುಷ್ಯ
ನಿಷ್ಕಾಮ ಭಾವದಿಂದ, ಅಂದರೆ ಅವನಲ್ಲಿ ಯಾವುದೇ ಕಾಮನೆಗಳಿರಬಾರ್ದು. ಆ ರೀತಿ ಒಂದು ಭಾವನೆಯನ್ನು ಇಟ್ಕೊಂಡು ಕರ್ಮ ಮಾಡೋದೇ ಯೋಗದ ಪ್ರಾಪ್ತಿಯಲ್ಲಿ ಕಾರಣ. ಅಂದರೆ ನಮಗೆ ಯೋಗ ಪ್ರಾಪ್ತಿ ಆಗಬೇಕು ಅಂತಂದರೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡಬೇಕು. ಮತ್ತು ಯೋಗಾರೂಢನಾದಂತಹ ಮನುಷ್ಯನಿಗೆ ಯಾವೆಲ್ಲ ಸಂಕಲ್ಪಗಳ ಅಭಾವವಿದೆಯೋ ಅದೇ ಅವನ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳ್ತಾರೆ. ಅಂದರೆ ಅವನು ಏನು ಅಂದ್ಕೊಂಡಿರ್ತಾನೋ ಅದೇ ಅವನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಆದರೆ ಅವನು ಏನು ಮಾಡಬೇಕು? ಮೊದಲು ನಿಷ್ಕಾಮ ಭಾವದಿಂದ ಅವನು ಕರ್ಮ ಮಾಡಬೇಕು. ಅಂದರೆ ಒಬ್ಬ ಮುನಿ ಕೂಡ ಅವನು ಯೋಗರೂಢನಾಗಬೇಕು ಅಂತಂದರೆ ಅವನು ಕೂಡ ಕರ್ಮಗಳನ್ನು ಮಾಡಬೇಕು. ಆದರೆ ಅವನು ಅದರ ಒಂದು ಕಾಮನೆಯನ್ನು ಇಟ್ಕೋಬಾರ್ದು, ಅದರಲ್ಲಿ ಆಸಕ್ತಿ ಇಟ್ಕೋಬಾರ್ದು. ಅದಕ್ಕೋಸ್ಕರನೇ ಶಾರೀರಿಕ ಪರಿಶ್ರಮದ ಭಯದಿಂದ, ಅಂದರೆ ಅಯ್ಯೋ ಆ ಕೆಲಸ ಮಾಡೋದ್ರಿಂದ ನನಗೆ ಶರೀರಕ್ಕೆ ಏನಾದರೂ ತೊಂದರೆ ಆಗುತ್ತೆ, ಸುಸ್ತಾಗುತ್ತೆ, ಏನೇನೋ ಯೋಚನೆ ಮಾಡ್ತೀವಲ್ವ. ಅಂದರೆ ಶಾರೀರಿಕವಾಗಿ ನಾನು ಪರಿಶ್ರಮ ಮಾಡಬೇಕಲ್ಲ ಅನ್ನೋ ಒಂದು ಭಯದಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಪ್ರಕಾರದ ಒಂದು ಆಸಕ್ತಿಯಿಂದ ಆಗಿರ್ಬೋದು, ಒಬ್ಬ ಮನುಷ್ಯನಲ್ಲಿ ಯಾವ ಅಪ್ರವೃತ್ತಿಯ ದೋಷ ಉಂಟಾಗುತ್ತೋ ಅದು ಕರ್ಮಯೋಗದ ಬಾಧಕ ಅಂತ ತಿಳಿಸೋದಕ್ಕೋಸ್ಕರನೇ ಭಗವಂತ ಈ ರೀತಿ ಹೇಳಿದ್ದಾನೆ. ಅಂದರೆ ನಾವು ಇದು ಮಾಡಿದ್ರೆ ನನಗೆ ಶರೀರಕ್ಕೆ ಏನಾದರೂ ತೊಂದರೆ ಆಗುತ್ತೆ, ಅಥವಾ ನನಗೇನಾದರೂ ದೋಷ ಬಂದ್ಬಿಡತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಅವನು ಆ ರೀತಿಯ ಆಸಕ್ತಿಯನ್ನು ಇಟ್ಕೊಂಡು ಮಾಡಬಾರ್ದು ಅಂತ ಯಾರು ಯೋಚನೆ ಮಾಡ್ತಾನೋ ಅದೆಲ್ಲ ಕರ್ಮಯೋಗದಲ್ಲಿ ಬಾಧಕವಾಗುತ್ತೆ. ಅಂದರೆ ಕ್ಲಿಯರಾಗಿ ಇಲ್ಲಿ ಅರ್ಥ ಹೇಳಿದ್ದಾರೆ. ಏನು ಅಂತಂದರೆ ನಮ್ಮ ಕರ್ತವ್ಯಗಳನ್ನು, ನಮ್ಮ ಕರ್ಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ತ್ಯಾಗ ಭಾವನೆ ಇಲ್ಲದೆ ಅದನ್ನು ನನ್ನ ಕರ್ತವ್ಯ ಕರ್ಮ ಅಂತ ತಿಳ್ಕೊಂಡು ನಾವು ಕರ್ಮವನ್ನು ಮಾಡಬೇಕು. ಅದರಿಂದ ಏನೇ ರಿಸಲ್ಟ್ ಬರಲಿ ಅಥವಾ ಅದರಿಂದ ನಮ್ಗೆ ಏನೇ ತೊಂದರೆಗಳು ಬರಲಿ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೋಬಾರ್ದು. ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಯಾವ ಆಸಕ್ತಿನೂ ಇರಬಾರ್ದು, ಯಾವ ಫಲಾಪೇಕ್ಷೆನೂ ಇರಬಾರ್ದು. ಆ ರೀತಿ ನಾವು ಮಾಡ್ತೀವಲ್ವ ಅದು ಕರೆಕ್ಟು. ಆದರೆ ಕೆಲವರು ಏನು ಅಂದ್ಕೊಳ್ತಾರೆ, ಈ ರೀತಿ ಮಾಡೋದಕ್ಕೆ ನಾನು ಕೆಲಸನೇ ಮಾಡದೆ ಇದ್ಬಿಟ್ರೆ ಒಳ್ಳೇದಲ್ವಾ ಅಂತ ಅಂದ್ಕೊಳ್ತಾರೆ. ಆದರೆ ಕರ್ಮವೇ ಮಾಡದೆ ನಿಷ್ಕರ್ಮತೆ ಅನ್ನೋದು ನಮಗೆ ಸಿಗೋದಿಲ್ಲ ಅನ್ನುವಂಥ ವಿಷಯವನ್ನು ಅದಕ್ಕೋಸ್ಕರ ಹೇಳಿರೋದು. ಕೆಲವರು ಈ ರೀತಿನೂ ಅರ್ಥ ಮಾಡ್ಕೊಬಿಡ್ತಾರೆ. ಆದರೆ ಆ ಭ್ರಮೆಯಿಂದ ಅವರು ಹೊರಗಡೆ ಬರಬೇಕು. ಬೇಕಾದಷ್ಟು ಜನ ಹಾಗೇನೆ ಮಾಡ್ತಾರೆ, ಮನೆ ಮಠ ಬಿಟ್ಟು ಹೊಟ್ಟೋಗ್ತಾರೆ, ತಮ್ಮ ಕರ್ತವ್ಯಗಳನ್ನು ಬಿಟ್ಟು ಹೊಟ್ಟೋಗ್ತಾರೆ. ಯಾಕೆ? ನನಗೆ ಯಾವುದೇ ಕರ್ಮ ಬಂಧನ ಸಿಗಬಾರ್ದಪ್ಪ, ಅದಕ್ಕೆ ನಾನು ಕೆಲಸನೇ ಮಾಡಬಾರ್ದು, ಹೋಗಿ ಸುಮ್ಮನೆ ನಾನು ಒಂದು ಕಡೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಂತ ಹೋಗ್ತಾರೆ. ಆದರೆ ಅಲ್ಲೂ ಕೂಡ ಅವರಿಗೆ ಧ್ಯಾನ ಅನ್ನೋದು ಬರೋದಿಲ್ಲ. ಅಂದರೆ ಇಲ್ಲೇ ಅವನು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದಮೇಲೆ ಬೇರೆ ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಇಲ್ಲಿ ಹೇಳ್ತಾ ಇರೋದೇನು, ಕೃಷ್ಣ ಯಾವತ್ತೂ ನಿನ್ನ ಕೆಲಸನ ಮಾಡಬೇಡ ಅಂತ ಹೇಳಿಲ್ಲ, ಅವ್ನು ನಿನ್ನ ಕೆಲಸವನ್ನು ಮಾಡು ಅಂತಲೇ ಹೇಳಿದ್ದಾನೆ. ಆದರೆ ಅದರಲ್ಲಿ ಫಲಾಪೇಕ್ಷೆಯನ್ನು ಇಟ್ಕೋಬೇಡ ಮತ್ತು ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡ, ಅಷ್ಟೇ ಅವನು ಹೇಳಿರೋದು. ಆ ರೀತಿ ಯಾರು ಕೆಲಸ ಮಾಡ್ಕೊಂಡು ಹೋಗ್ತಾನೋ ಅವನು ಕರ್ಮಯೋಗದಲ್ಲಿ ಇರ್ತಾನೆ ಅಂತ ಅರ್ಥ. ಯಾರು ಆ ರೀತಿ ಮಾಡೋದಿಲ್ವೋ, ಕರ್ಮವನ್ನೇ ಮಾಡೋದು ಬಿಟ್ಬಿಡ್ತಾನೋ ಅದು ಅವನಿಗೆ ಬಾಧಕವಾಗುತ್ತೆ ಕರ್ಮಯೋಗದಲ್ಲಿ ಅಂತ ಭಗವಂತ ಈ ರೀತಿ ಹೇಳಿರೋದು. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.